ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೈತ ಬಾಂಧವ ಕಿರಣ್ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಅಂಗಡಿ. ಸ್ನೇಹಿತರೆ, ಇನ್ನೇನು ಜೂನ್ ಬಂದೇ ಬಿಡ್ತು, ಇನ್ನು ಮಳೆ ಕೂಡ ಆರಂಭ ಆಗ್ತವೆ. ಇವಾಗ ಬಿತ್ತನೆಯನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಬಿತ್ತನೆಯನ್ನು ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಉಳುಮೆ ಮಾಡೋಕ್ಕೆ ಎತ್ತುಗಳು ಸಾಕಷ್ಟು ರೈತರ ಹತ್ರ, ಒಂದಿಷ್ಟು ರೈತರ ಹತ್ರ ಬಿಟ್ಟರೆ ಇನ್ನು ಬಹಳ ರೈತರ ಹತ್ರ ಎತ್ತುಗಳಿಲ್ಲ. ಕೇಂದ್ರ ಸರ್ಕಾರದಿಂದ PM ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಅಂತ ಏನು ಬಂದಿದೆ, ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗಾದರೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರ್ಯಾಕ್ಟರ್ ಇಲ್ಲದೆ ಉಳುಮೆಯನ್ನು ಆರಂಭಿಸೋಕೆ ತಡವಾಗಿ ಅದೆಷ್ಟೋ ರೈತರಿಗೆ ತುಂಬ ನಷ್ಟವಾಗಿರೋದನ್ನು ನಾವು ನೋಡಿದ್ದೇವೆ ಅಲ್ವಾ. ಹಾಗಾಗಿ ಈ ಒಂದು ಸಮಸ್ಯೆಗಳಿಗೆ ಗುಡ್ ಬೈ ಹೇಳೋಕೆ ಅಂತಾನೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ಯೋಜನೆಯನ್ನ ತಂದಿದೆ. ಅದು ಯಾವುದು ಅಂದ್ರೆ PM ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ. ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವು ಮೇಲ್ಗಡೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು 10 ಲಕ್ಷ. ದಯವಿಟ್ಟು ಇದನ್ನ ಗಮನಿಸಿ. ಇವತ್ತಿನ ದಿನಮಾನಗಳಲ್ಲಿ ಒಂದು ಹೊಸ ಟ್ರ್ಯಾಕ್ಟರ್ ಅನ್ನ ಖರೀದಿಸಬೇಕಾದ್ರೆ 7 ರಿಂದ 10 ಲಕ್ಷದವರೆಗೆ, ಹಾಗೆ ಅದಕ್ಕಿಂತ ಹೆಚ್ಚು ಹಣ ನಮಗೆ ಬೇಕಾಗುತ್ತೆ ಅಲ್ವಾ. ಇಂಥ ಒಂದು ದೊಡ್ಡ ಮೊತ್ತವನ್ನ ನಮ್ಮಂತ ಸಣ್ಣ ರೈತರಿಗೆ ಹೊಂದಿಸೋದು ಎಷ್ಟು ಕಷ್ಟ ಅಂತ ನಾವೇನು ಹೇಳಬೇಕಾಗಿಲ್ಲ. ಸೊ ಇಂತಹ ಆರ್ಥಿಕ ಸಮಸ್ಯೆಯಿಂದಾನೇ ಅಲ್ವಾ ಎಷ್ಟೋ ರೈತರು ಕೃಷಿಗೆ ಸಂಬಂಧಿಸಿದ ಯಂತ್ರಗಳನ್ನ ಕೊಳ್ಳಲಾಗದೆ ಸುಮ್ಮನಿರೋದು. ಈ ಹೊರೆಯನ್ನ ಕಡಿಮೆ ಮಾಡಲು ನಮ್ಮ ಮುಂದೆ ಅತ್ಯುತ್ತಮ ಅವಕಾಶ ಇದೆ. ಇಂತಹ ಮಾಹಿತಿ ಜೊತೆಗೆ ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಕೃಷಿಯಲ್ಲಿ ಸಾಧನೆಗೈದ ರೈತರ ಸಂದರ್ಶನಗಳು, ಇಂಥ ಉಪಯುಕ್ತ ಮಾಹಿತಿಯನ್ನ ನಿಮಗೆ ತಿಳಿಸೋದೇ ನಮ್ಮ ರೈತ ಬಾಂಧವ ಕಿರಣ್ ಯೂಟ್ಯೂಬ್ ಚಾನೆಲ್ನ ಉದ್ದೇಶವಾಗಿದೆ. ಸರಿ, ನಾವಿವತ್ತು ನಿಮಗೆ ಏನ್ ತಿಳಿಸ್ತೇವೆ ಅಂದ್ರೆ ಟ್ರ್ಯಾಕ್ಟರ್ನ ಇಂದಿನ ಅಗತ್ಯತೆ ಬಗ್ಗೆ, PM ಕಿಸಾನ್ ಯೋಜನೆ ಎಂದರೇನು, ನಮಗೆ ಸಿಗೋ ಸಬ್ಸಿಡಿ ಎಷ್ಟು, ಯಾವೆಲ್ಲ ಯಂತ್ರಗಳು ಈ ಯೋಜನೆಗೆ ಅರ್ಹವಾಗಿವೆ, ರೈತರಿಗೆ ಸಿಗುವ ವಿಶೇಷ ಲಾಭಗಳೇನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಒಂದನೇದು, ಇಂದಿನ ದಿನಗಳಲ್ಲಿ ಕೃಷಿಗೆ ಟ್ರ್ಯಾಕ್ಟರ್ ಏಕೆ ಅಷ್ಟು ಅಗತ್ಯ ಅನ್ನೋದನ್ನ ನೋಡೋಣ. ನೋಡಿ, ಸಾಂಪ್ರದಾಯಿಕ ಕೃಷಿಗೂ ಆಧುನಿಕ ಕೃಷಿಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸವಿದೆ ಅಲ್ವಾ. ಒಮ್ಮೆ ಯೋಚಿಸಿ ನೋಡಿ. ಸಾಂಪ್ರದಾಯಿಕ ಕೃಷಿಯಲ್ಲಿ 10 ಜನ ಕಾರ್ಮಿಕರು ಸೇರಿ ವಾರಗಟ್ಟಲೆ ಮಾಡುವ ಕಷ್ಟದ ಕೆಲಸಗಳನ್ನ ಇಂದು ಒಂದು ಟ್ರ್ಯಾಕ್ಟರ್ ಕೆಲವೇ ಗಂಟೆಗಳಲ್ಲಿ ಸುಲಭವಾಗಿ ಮುಗಿಸಿಬಿಡುತ್ತೆ. ಹಳೆ ವಿಧಾನದಲ್ಲಿ 1 ಎಕರೆ ಉಳುಮೆ ಮಾಡಲು ಸಾಕಷ್ಟು ಕಾರ್ಮಿಕರು ಹಾಗೆ ಸಾಕಷ್ಟು ಸಮಯ ಬೇಕಾಗಿತ್ತು. ಆದ್ರೆ ಇಂದು ಅದೇ ಕೆಲಸ ಯಂತ್ರಗಳ ಮೂಲಕ ಮಾಡಿದ್ರೆ ನಮ್ಮ ಸಮಯವನ್ನ ಉಳಿಸಬಹುದು ಅಲ್ವಾ. ಅಷ್ಟೇ ಅಲ್ಲದೆ ಸರಿಯಾದ ಸಮಯದಲ್ಲಿ ಉಳುಮೆ ಮಾಡಬಹುದು. ಇದರಿಂದ ಹೆಚ್ಚಿನ ಇಳುವರಿ ಪಡೆಯಲು ಸಹಾಯವಾಗುತ್ತದೆ. ಸೊ ಬನ್ನಿ ಇಂದಿನ ವಿಡಿಯೋದಲ್ಲಿ ಮುಖ್ಯ ಮಾಹಿತಿಯನ್ನ ನೋಡೋಣ. PM ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಕೃಷಿಯಲ್ಲಿ ನಾವು ಚರ್ಚಿಸಿದ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಲು ಹಾಗೂ ಯಾಂತ್ರೀಕರಣವನ್ನು ಪ್ರೋತ್ಸಾಹಿಸಲು ಸರ್ಕಾರವೇ ತಂದಿರುವ ಒಂದು ಪ್ರಮುಖ ಯೋಜನೆ ಇದಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ರೈತರಿಗೆ ಒಂದು ಯಂತ್ರವನ್ನು ಕೊಟ್ಟು ಸುಮ್ಮನಿರೋದಲ್ಲ, ಅದರ ಬದಲಾಗಿ ನಮ್ಮ ರೈತರ ಆರ್ಥಿಕ ಮತ್ತು ದೈಹಿಕ ಹೊರೆಯನ್ನ ಕಡಿಮೆ ಮಾಡಲು ದಿನವಿಡೀ ಬಿಸಿಲಿನಲ್ಲಿ ದುಡಿಯುವ ನಮ್ಮೆಲ್ಲ ರೈತರಿಗೆ ಸುಲಭವಾಗಿಸಲು ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡುವುದೇ ಇದರ ಮುಖ್ಯ ಉದ್ದೇಶ. ಇದು ನಮ್ಮ ದೈನಂದಿನ ಬದುಕನ್ನು ಹಗುರಗೊಳಿಸಿ ಕೃಷಿಯನ್ನು ಲಾಭದಾಯಕಗೊಳಿಸಲು ನಿಜಕ್ಕೂ ಒಂದು ದೊಡ್ಡ ಹೆಜ್ಜೆಯಾಗಿದೆ. ನಮಗೆ ಕಾಡೋ ಮುಖ್ಯ ಪ್ರಶ್ನೆಯ ಕಡೆ ಬರೋಣ. ನಮಗೆ ಸಬ್ಸಿಡಿ ಎಷ್ಟು ಸಿಗುತ್ತೆ? ಸಬ್ಸಿಡಿಯ ಪ್ರಮಾಣವು ಪ್ರತಿಯೊಬ್ಬ ರೈತರಿಗೂ ಒಂದೇ ರೀತಿ ಇರೋದಿಲ್ಲ. ಇದು ರೈತರ ವರ್ಗ, ವಾಸಿಸುವ ರಾಜ್ಯ, ಖರೀದಿಸುವ ಟ್ರ್ಯಾಕ್ಟರ್ ಮಾದರಿಯ ಮೇಲೆ ಅವಲಂಬನೆಯಾಗಿರುತ್ತದೆ. ಆದರೆ ಸಾಮಾನ್ಯವಾಗಿ ಸಾಮಾನ್ಯ ವರ್ಗದ ರೈತರಿಗೆ 40% ತನಕ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ರೈತರಿಗೆ 50%ರವರೆಗೆ ಸಿಗುವ ಸಾಧ್ಯತೆ ಇದೆ. ಆದರೆ ಯಾರಾದರೂ 10 ಲಕ್ಷದ ಟ್ರ್ಯಾಕ್ಟರ್ ಖರೀದಿಸಿದರೆ 5 ಲಕ್ಷದವರೆಗೂ ಸಬ್ಸಿಡಿ ಸಿಗುವ ಸಾಧ್ಯತೆ ಇದೆ. ಇದು ನಿಜಕ್ಕೂ ನಮ್ಮ ರೈತರಿಗೆ ಹಣ ಉಳಿಸಲು ಸಾಲದ ಹೊರೆಯಿಂದ ಕಂಗೆಟ್ಟ ನಮ್ಮ ರೈತರಿಗೆ ಈ 5 ಲಕ್ಷದ ಸಹಾಯಧನ ಎಂದರೆ ಅದು ಒಂದು ಹೊಸ ಜೀವದಾನವೇ ಇದ್ದಂತೆ. ಜೊತೆಗೆ ಕೃಷಿಯಲ್ಲಿ ಮುಂಚೂಣಿಯಲ್ಲಿರುವ ಮಹಿಳಾ ರೈತರಿಗೂ ವಿಶೇಷ ಆದ್ಯತೆ ನೀಡಲಾಗಿದೆ ಅನ್ನೋದು ತುಂಬಾನೇ ಖುಷಿಯ ವಿಚಾರ. ಹಾಗಾದ್ರೆ ಈ ಯೋಜನೆಯಡಿ ಯಾವೆಲ್ಲ ಯಂತ್ರಗಳಿಗೆ ಸಬ್ಸಿಡಿ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಗಮನಿಸಬೇಕಾದ ಅಂಶ ಯಾವುದಪ್ಪ ಅಂದ್ರೆ, ಸರ್ಕಾರವು ರೈತರ ಬೇರೆ ಬೇರೆ ಅಗತ್ಯಕ್ಕೆ ತಕ್ಕಂತೆ ವಿವಿಧ ಮಾದರಿಯ ಟ್ರ್ಯಾಕ್ಟರ್ಗಳನ್ನ ಈ ಯೋಜನೆಯಡಿ ತಂದಿದೆ. ಕೇವಲ ದೊಡ್ಡ ದೊಡ್ಡ ವಾಹನಗಳಲ್ಲ, ತೋಟಗಾರಿಕೆ ಬೆಳೆಗಳಿಗೆ ಅಥವಾ ಸಣ್ಣ ಹೊಲಗಳಿಗೆ ಬೇಕಾಗುವ ಮಿನಿ ಟ್ರ್ಯಾಕ್ಟರ್ಗಳು, ಹೊಲಕ್ಕೆ ಬಳಸುವ ಸಾಮಾನ್ಯ ಕೃಷಿ ಟ್ರ್ಯಾಕ್ಟರ್ಗಳು ಮತ್ತು ಬಹುಪಯೋಗಿ ಯುಟಿಲಿಟಿ ಟ್ರ್ಯಾಕ್ಟರ್ಗಳು, ಇವುಗಳಿಗೂ ಸಬ್ಸಿಡಿ ಪಡೆಯಲು ನಮ್ಮ ರೈತರು
ಅರ್ಹರಾಗಿದ್ದಾರೆ. ಅಂದ್ರೆ ಪ್ರತಿಯೊಬ್ಬ ರೈತರಿಗೂ ತನ್ನ ಜಮೀನಿನ ಅಳತೆ ಮತ್ತು ಮಣ್ಣಿನ ಗುಣಕ್ಕೆ ತಕ್ಕಂತೆ ತಮಗೆ ಬೇಕಾದ ಸರಿಯಾದ ಯಂತ್ರಗಳನ್ನ ತಾವೇ ಆರಿಸಿಕೊಳ್ಳಬಹುದು. ಈ ಯೋಜನೆಯು ಕೇವಲ ವಾಹನಕ್ಕೆ ಸೀಮಿತ ಆಗಿಲ್ಲ. ರೋಟಾವೇಟರ್, ಕಲ್ಟಿವೇಟರ್, ಸೀಡ್ ಡ್ರಿಲ್ ಉಪಕರಣಗಳಿಗೂ ಸಬ್ಸಿಡಿ ಸಿಗುತ್ತೆ. ಈ ಎಲ್ಲ ಅಗತ್ಯ ಉಪಕರಣಗಳು ನಮ್ಮ ಜಮೀನಿನಲ್ಲಿ ಅಧಿಕ ಇಳುವರಿ ಪಡೆಯಲು ಸಹಾಯ ಮಾಡುತ್ತವೆ. ಇನ್ನು ಈ ಯೋಜನೆಯಿಂದ ಸಣ್ಣ ರೈತರಿಗೆ ಏನೆಲ್ಲ ಲಾಭಗಳಿದ್ದಾವೆ ಅಂತ ನೋಡೋಣ. ಹಾಗಾದ್ರೆ ಬನ್ನಿ. ಇಷ್ಟು ಹಣ ಕೊಟ್ಟು ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಳ್ಳೋಕೆ ನಮ್ಮಿಂದ ಸಾಧ್ಯವಾಗದ ಮಾತು. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಹಾಗೂ ಮಹಿಳಾ ರೈತರನ್ನು ಆರ್ಥಿಕವಾಗಿ ಮೇಲಕ್ಕೆ ಎತ್ತಲು ಈ ಯೋಜನೆಯನ್ನ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಕೃಷಿ ಸಮುದಾಯದಲ್ಲಿ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ದುರ್ಬಲ ವರ್ಗಗಳಿಗೆ ನಿಜಕ್ಕೂ ಬಲವಾದ ಆಧಾರ. ಇವರಿಗೆ ಹೆಚ್ಚು ಆದ್ಯತೆ ಸಿಗುತ್ತದೆ. ಕೆಲವು ಕಡೆಗಳಲ್ಲಿ ವೈಯಕ್ತಿಕವಾಗಿ ಟ್ರ್ಯಾಕ್ಟರ್ ಖರೀದಿ ಮಾಡಲು ಸಾಧ್ಯವಾಗದ ರೈತ ಗುಂಪುಗಳಿಗೂ ಈ ಲಾಭ ಸಿಗುತ್ತದೆ. ಗುಂಪಾಗಿ ಯಂತ್ರವನ್ನು ಖರೀದಿಸುವುದರಿಂದ ಹಳ್ಳಿಯ ಕೃಷಿ ವ್ಯವಸ್ಥೆ ಸುಧಾರಿಸುತ್ತದೆ. ಇದು ಸಣ್ಣ ರೈತರಿಗೆ ಆಶಾಕಿರಣ ಅಂತಾನೆ ಹೇಳಬಹುದು. ಈಗ ನಾವು ಮುಂದಿನ ಹೆಜ್ಜೆಗಳತ್ತ ಗಮನ ಹರಿಸೋಣ. ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಸರ್ಕಾರ ಈ ಯೋಜನೆ ಮೇಲೆ ಎಷ್ಟು ಒತ್ತು ನೀಡ್ತಿದೆ? ಇದು ಕೇವಲ ಒಂದಿಷ್ಟು ಹಣವನ್ನ ರೈತರಿಗೆ ಹಂಚುವ ಪ್ರಕ್ರಿಯೆ ಅಲ್ಲ. ಇಡೀ ಕೃಷಿ ಕ್ಷೇತ್ರ ಅನುಭವಿಸುತ್ತಿರುವ ಬಿಕ್ಕಟ್ಟಿಗೆ ಪರಿಹಾರವಾಗಿದೆ. ಇವತ್ತು ನಮ್ಮ ಹಳ್ಳಿಗಳಲ್ಲಿ ಏನಾಗ್ತಿದೆ? ಕೂಲಿ ಕಾರ್ಮಿಕರ ಕೊರತೆ ಇದೆ. ಯಾಕೆ ಅಂತ ನಿಮಗೂ ಗೊತ್ತೇ ಇದೆ ಬಿಡಿ. ಇನ್ನು ಸಿಕ್ಕ ಕೂಲಿ ಕಾರ್ಮಿಕರನ್ನ ಕೇಳಿದ್ರೆ ಅವರ ಕೂಲಿ ವೆಚ್ಚ ಗಗನಕ್ಕೇರಿದೆ. ಈಗಿನ ದಿನಮಾನಗಳಲ್ಲಿ ಸ್ಮಾರ್ಟ್ ಅಗ್ರಿಕಲ್ಚರ್ ಕಡೆಗೆ ನಮ್ಮ ಜನ ವಾಲ್ತಿದ್ದಾರೆ. ನಾವು ಕಣ್ಣಾರೆ ನೋಡ್ತಿದೀವಿ ಅಲ್ವಾ? ಇದನ್ನು ಸರ್ಕಾರವೂ ಕೂಡ ಮನಗಂಡು ದುಬಾರಿ ಬೆಂಬಲ ನೀಡ್ತಿದೆ. ಯಂತ್ರಗಳ ಬಳಕೆಯಿಂದ ಉತ್ಪಾದನೆ ಹೆಚ್ಚಾಗುವುದರ ಜೊತೆಗೆ ನಮ್ಮ ದೇಶದ ಆಹಾರ ಭದ್ರತೆಯು ಕೂಡ ಬಲಗೊಳ್ಳುತ್ತದೆ. ಇಲ್ಲಿ ನಾವೆಲ್ಲರೂ ಎಚ್ಚರದಿಂದ ಇರಬೇಕಾದ ಪ್ರಮುಖ ವಿಚಾರ ಏನಂದ್ರೆ ನೋಡಿ, ಇಂತಹ ದೊಡ್ಡ ಯೋಜನೆಗಳು ಘೋಷಣೆಯಾದಾಗ ಸಹಜವಾಗಿಯೇ ವಾಟ್ಸಪ್, ಫೇಸ್ಬುಕ್ಗಳಲ್ಲಿ ಸುಳ್ಳು ಪ್ರಚಾರವನ್ನ ಮಾಡೋಕೆ ಒಂದಿಷ್ಟು ಗುಂಪುಗಳು ಕಾಯ್ತಿರುತ್ತವೆ. ಆದ್ರಿಂದ ಕೇವಲ ಕೃಷಿ ಇಲಾಖೆಯ ಪ್ರಕಟಣೆಗಳನ್ನ ಹಾಗೂ ವೆಬ್ಸೈಟ್ಗಳನ್ನ ಮಾತ್ರ ನಂಬಿ ಯಾವುದೇ ಮಧ್ಯವರ್ತಿಗಳ ಮಾತು ಕೇಳಿ ಹಣ ಕೊಟ್ಟು ಮೋಸ ಹೋಗಬೇಡಿ. ಕೃಷಿ ಇಲಾಖೆಯ ಅಧಿಕಾರಿಗಳನ್ನ ನೇರವಾಗಿ ಭೇಟಿ ಮಾಡಿ ವಿಚಾರಿಸಿ ಮಾರ್ಗದರ್ಶನ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಯೂಸ್ಫುಲ್ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ.